ಮಕ್ಕಳೇ ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಇವತ್ತಿನ ಕತೆ ಮೂರ್ಖ ಸಿಂಹ ಜಾಣ ಮೊಲ. ಒಂದು ದಟ್ಟವಾದ ಕಾಡಿತ್ತು. ಕಾಡಿನ ಮಧ್ಯ ಒಂದು ಚಿಕ್ಕ ನದಿ ಹರಿಯುತ್ತಿತ್ತು. ಹಲವಾರು ಪ್ರಾಣಿಗಳು ವಾಸಿಸುತ್ತಿದ್ದವು. ಆನೆ, ಹುಲಿ, ನರಿ, ಹಾವು, ಮೊಲ, ನವಿಲು, ಗಿಳಿ, ಕೋಗಿಲೆ, ಸಿಂಹ ಎಲ್ಲವೂ ವಾಸಿಸುತ್ತಿದ್ದವು. ಸಿಂಹಕ್ಕೆ ವಯಸ್ಸಾಗಿತ್ತು. ಅದಕ್ಕೆ ಬೇಟೆಯಾಡಲು ಆಗುತ್ತಿರಲಿಲ್ಲ. ಅದಕ್ಕೆ ಒಂದು ದಿನ ಎಲ್ಲ ಪ್ರಾಣಿಗಳನ್ನು ಸಭೆ ಕರೆದು, ನನಗೆ ಬೇಟೆಯಾಡಲು ಆಗುವುದಿಲ್ಲ. ಅದಕ್ಕೆ ದಿನಾಲೂ ಒಬ್ಬೊಬ್ಬರು ನನಗೆ ಆಹಾರ ಆಗಬೇಕು. ಮೊದಲನೇ ದಿನ ಇಲಿ ಸರದಿ, ಎರಡನೇ ದಿನ ಆನೆಯ ಸರದಿ, ಮೂರನೆಯ ದಿನ ಕತ್ತೆಯ ಸರದಿ, ನಾಲ್ಕನೆಯ ದಿನ ಹುಲಿಯ ಸರದಿ. ಹೀಗೆ ದಿನ ಒಂದೊಂದು ಪ್ರಾಣಿ ಸಿಂಹಕ್ಕೆ ಆಹಾರವಾಗುತ್ತಿದ್ದವು. ಈಗ ಮೊಲದ ಸರದಿ ಬಂತು. ಆಗ ಮೊಲವು ಯೋಚಿಸಿ, ಸಿಂಹ ಮೊಲ ಯಾಕೆ ಇನ್ನೂ ಬಂದಿಲ್ಲ ಎಂದು ಕೋಪಗೊಂಡಿತು. ಆಗ ಮೊಲ ಸಿಂಹವಿರುವ ಗುಹೆಗೆ ಬಂದಿತು. ಆದರೆ ಸಿಂಹಕ್ಕೆ ತುಂಬಾನೇ ಕೋಪ ಬಂದಿತು. ಆಗ ಸಿಂಹ ಕೋಪದಿಂದ ಯಾಕೆ ತಡವಾಗಿ ಬಂದೆ ಎಂದು ಕೇಳಿತು. ಆಗ ಮೊಲ, ಮಹಾರಾಜ, ಈ ಕಾಡಿಗೆ ನೀವು ಮಾತ್ರ ರಾಜ ಅಲ್ಲವೇ? ಆದರೆ ಇಲ್ಲಿ ಇನ್ನೊಂದು ಸಿಂಹವನ್ನು ನೋಡಿದೆ. ಆಗ ಸಿಂಹಕ್ಕೆ ತುಂಬಾನೇ ಕೋಪ ಬಂತು. ನಡಿ ನೋಡೋಣ, ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲಿ ಮಹಾರಾಜ ಅಲ್ಲ. ಆಗ ಮೊಲವು ಬಾವಿಯ ಹತ್ತಿರ ಕರೆದುಕೊಂಡು ಬಂದು, ಮಹಾರಾಜ ನೋಡಲ್ಲಿ ಇನ್ನೊಂದು ಸಿಂಹ ಎಂದಾಗ ಸಿಂಹವು ಬಾವಿಯಲ್ಲಿ ನೋಡಿದಾಗ ಅಲ್ಲಿ ಇನ್ನೊಂದು ಸಿಂಹವನ್ನು ನೋಡಿತು. ಆಗ ಕೋಪ ಬಂದು ಅದನ್ನು ಸಾಯಿಸಲು ಬಾವಿಗೆ ಜಿಗಿಯುತ್ತದೆ. ಆಗ ಸಿಂಹ ಮೇಲೆ ಬರದೆ ಸತ್ತು ಹೋಗುತ್ತದೆ. ಮಕ್ಕಳೇ, ಈ ಕಥೆಯಿಂದ ಏನು ತಿಳಿತು? ಮೊಲವು ತನ್ನ ಜೀವ ಉಳಿಸಲು ಯೋಚಿಸಿ ಸಿಂಹವನ್ನು ಕೊಂದಿತು. ಅಂದರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಜಾಣತನದಿಂದ ಯೋಚಿಸಿ ಜೀವ ಉಳಿಸಿಕೊಳ್ಳಬೇಕು. ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲ ಐಕನ್ ಒತ್ತಿ.